ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹಿತೈಷಿ. ನಾನಿವತ್ತು ಮಿಲ್ಕ್ ಮತ್ತು ಲೆಮನ್ನ ಯೂಸ್ ಮಾಡಿಕೊಂಡು ಮಿಲ್ಕ್ ಮತ್ತು ಲೆಮನ್ನ ಯೂಸ್ ಮಾಡ್ಕೊಂಡು ರಸಗುಲ್ಲ ಮಾಡ್ತೀನಿ. ನೀವು ಲೆಮನ್ ಬಂದು ವೆನಿಗರ್ನು ಯೂಸ್ ಮಾಡ್ಬೋದು. ಇವಾಗ ನೀವು ನೋಡಿ, ಹಾಲು ಹುಕ್ಕೋವರೆಗೂ ಕಾಯಿಸ್ಕೊಳ್ಳಿ. ಹಾಲು ಹುಕ್ಕೋವರೆಗೂ ಬಿಡಿ. ನೀವು ಅಷ್ಟೊತ್ತವರೆಗೂ ಏನು ಮಾಡಬೇಕು ಗೊತ್ತಾ? ಈ ಥರ ಒಂದು ಬೌಲ್ ತೊಗೊಳ್ಳಿ, ಶುಗರ್ ಬಾಕ್ಸ್ ತೊಗೊಳ್ಳಿ, ತ್ರೀ ಟು 4 ಸ್ಪೂನಷ್ಟು ಶುಗರ್ ಹಾಕೊಳ್ಳಿ. ಫೈವ್ ಟು 6 ಸ್ಪೂನಷ್ಟು ಶುಗರ್ ಹಾಕೊಂಡ್ರಾ? ನೆಕ್ಸ್ಟ್ ಅದಕ್ಕೆ ನೀರು ಹಾಕೊಳ್ಳಿ. ನೀರು ಹಾಕ್ಕೊಂಡು ಜಾಮೂನಿಗೆ ಪಾಕ ಮಾಡ್ತೀರಲ್ವಾ, ಅದೇ ಥರ ಪಾಕ ಇದಕ್ಕೂ ಮಾಡ್ಕೊಳ್ಳಿ. ಇಲ್ಲಿ ಹಾಲು ಬೇಯ್ತಾ ಇದೆ ನೋಡಿ. ಇಲ್ಲಿ ಹಾಲು ಬೇಯ್ತಾ ಇದ್ರೆ ಇಲ್ಲಿ ರಸಗುಲ್ಲಕ್ಕೆ ಪಾಕ ಆಗ್ತಾ ಇರುತ್ತೆ. ಅನ್ಸುತ್ತೆ. ನೀವು ಇದಕ್ಕೆ ಬೇಕಾದರೆ ಇಲಾಚಿ ಹಾಕೊಬೋದು. ಇದಕ್ಕೆ ನಾನು ಇಲ್ಲಿ ಒಂದು 4 ಇಲಾಚಿ ಹಾಕೋತಾ ಇದ್ದೀನಿ. ಅಂದರೆ ಏಲಕ್ಕಿ, ಇವನ್ನ ಬೇಕಾದರೆ ಕುಟ್ಬಿಟ್ಟು ಹಾಕೊಬೋದು ಇಲಾಚಿನ. ನಾನಿಲ್ಲಿ ಕುಟ್ಟದೇ ಹಾಕ್ತಾ ಇದ್ದೀನಿ. ಹಾಗೆ ಆವಾಗ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ. ನೋಡಿ, ಹಾಲು ಉಕ್ತಾ ಇದೆ. ಹಾಲು ಉಕ್ತಾ ಇದೆ. ಆಮೇಲೆ ನೀವು ನಿಂಬೆಹಣ್ಣು ಅಥವಾ ವೆನಿಗರ್ ಹಾಕೊಬೋದು. ನಾನಿಲ್ಲಿ ನ್ಯಾಚುರಲ್ ಆಗಿರಲಿ ಅಂತ ನಿಂಬೆಹಣ್ಣು ಹಾಕೋತಾ ಇದ್ದೀನಿ. ಇದರಲ್ಲೂ ಸಿಟ್ರಸ್ ಕಂಟೈನ್ ಆಗಿರುತ್ತೆ, ಏನೂ ಮಾಡೋದಕ್ಕಾಗಲ್ಲ. ಎವ್ರಿಥಿಂಗ್ ಇಸ್ ಅ ಕೆಮಿಕಲ್. ನೋಡಿ, ಹಾಲ್ಗೆ ಆದಷ್ಟು ಹಾಕೋತಾ ಇರಿ. ಲೆಮನ್ನ ಈ ಥರ ಇದನ್ನ ಮಿಲ್ಕ್ ಪೌಡರಲ್ಲೂ ಮಾಡ್ತಾರೆ, ಆದರೆ ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ ನನಗೆ. ಇದನ್ನ ಕಳಿಸ್ಕೊಳ್ಳಿ. ಇದಕ್ಕಿಂತ ಸ್ವಲ್ಪ ಪುಡಿ ಆಗಬೇಕು. ಇದಕ್ಕೆ ನೀವೇನು ಆ್ಯಡ್ ಮಾಡೋಂಗಿಲ್ಲ, ಹಾಲು ಮತ್ತು ನಿಂಬೆಹಣ್ಣು ಬಿಡಿ. 2 minutes. ಅಷ್ಟೊತ್ತಲ್ಲಿ ಒಂದು ವೇಸ್ಟ್ ಬಟ್ಟೆ ನೋಡ್ಕೊಳ್ಳಿ. ಇದನ್ನ ಆಫ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲೊಂದು ಇದು ತೊಗೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಈ ಥರ ಒಂದು ಬೌಲ್ ತೊಗೊಳ್ಳಿ.